केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे। ಗುರುಭ್ಯೋ ನಮಃ. ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಂದ್ರೆ ವೈದ್ಯರೇ ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಈ ಒಂದು ಉಕ್ತಿಯ ಅರ್ಥ. ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿ ಸಾಧನೆಯನ್ನ ಸಲ್ಲಿಸ್ತಾ ಇರುವವರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಅರವಿಂದ್ ಆರ್ಎಂ ಅಂತ. ನಿಮ್ಮೂರು? ನಮ್ಮೂರು, ನಾನು ಹುಟ್ಟಿದ್ದೆಲ್ಲ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕಣಿವೆ ಅಂತ. ಈಗ ನಾನು ಮೈಸೂರಲ್ಲೇ ಸೆಟ್ಲ್. ಹುಟ್ಟಿದ ದಿನಾಂಕ ನಾನು ಹುಟ್ಟಿದ್ದು ಆಗಸ್ಟ್ 15, 1985ರಲ್ಲಿ. ಅಲ್ಲೇ ಊರಲ್ಲೇ ಹುಟ್ಟಿದ್ದು, ಕಣಿವೆಯಲ್ಲಿ. ತಂದೆ ಹೆಸರು RL ಮೋಹನ್ ಅಂತ, ಅವರು ರಿಟೈರ್ಡ್ ತಹಶೀಲ್ದಾರ್. ಅಮ್ಮ ಮೈಥಿಲಿ ಅಂತ, ಅವರು ಗೃಹಿಣಿ. ಪ್ರಾಥಮಿಕ ಶಿಕ್ಷಣ ನಾನು ಮಾಡಿದ ಪ್ರಾಥಮಿಕ ಶಿಕ್ಷಣ ನಾನು ಅಲ್ಲೇ ಕುಶಾಲನಗರ ಹತ್ರ ಕೊಪ್ಪ ಅಂತ ಒಂದು ಊರಿದೆ, ಅಲ್ಲಿ 7ನೇ ತರಗತಿವರೆಗೂ ಭಾರತ್ ಮಾತಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಮಾಡಿದ್ದು. ಪ್ರೌಢಶಾಲೆ ನಾನು ಮೈಸೂರಲ್ಲಿ ಜ್ಞಾನಗಂಗಾ ವಿದ್ಯಾಪೀಠ ಅಂತ ಇದೆ, ಅಲ್ಲಿ ಮಾಡಿದ್ದು. PU ಶಿಕ್ಷಣ ನಾನು ಸದ್ವಿದ್ಯಾ ಕಾಂಪೋಸಿಟ್ PU ಕಾಲೇಜ್, ಮರಿಮನಪಾಸ ಸದ್ವಿದ್ಯಾ ಕಾಲೇಜಲ್ಲಿ ಮುಗಿಸಿದ್ದು. ಸೊ MBBS ನಾನು ಮೈಸೂರಿನ JSS ಮೆಡಿಕಲ್ ಕಾಲೇಜಲ್ಲಿ 2003ರಿಂದ 2009ರವರೆಗೂ ಮಾಡಿದೆ. ಮತ್ತು ನಾನು ವೃತ್ತಿಯಲ್ಲಿ ನಾನು ಸರ್ಜನ್. ಸೊ ನಾನು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಜನರಲ್ ಸರ್ಜರಿನ ಚಾನ್ಲಿ ಮೆಡಿಕಲ್ ಕಾಲೇಜ್ ಚೆನ್ನೈ ಅಲ್ಲಿ 2010ರಿಂದ 13ರವರೆಗೂ ಮುಗಿಸಿದೆ. ಕರೆಂಟ್ಲಿ ನಾನಿವಾಗ ಮೈಸೂರಿನ ಕಾವೇರಿ ಹಾರ್ಟ್ ಆ್ಯಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತೀನಿ. ನಿಮ್ಮ ವಿವಾಹವಾದ ವರ್ಷ? ನಮ್ಮ ವಿವಾಹವಾದ ವರ್ಷ 2016 ಜುಲೈ 11. ನಮ್ಮ ಪತ್ನಿ ಹೆಸರು ರಂಜಿತಾ ಅಂತ. ಅವರ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು. ನಿಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾಗಬೇಕಂತ ಆಸೆ? ಇನ್ನು ಹೇಳಬೇಕು ಅಂತ ಅನ್ಸುತ್ತೆ, ಮೋಸ್ಟ್ಲಿ ನನಗೆ ಚಿಕ್ಕ ವಯಸ್ಸಿಂದನೂ ವೈದ್ಯ ಆಗಬೇಕು ಅಂತಲೇ ಇತ್ತು. ನಾನು ಹೇಳಿದಾಗಲಿ ಅಥವಾ ನಮ್ಮ ತಂದೆ ತಾಯಿ ಹೇಳಿದ್ದಾಗಲಿ ಅಥವಾ ನನ್ನ ಜೊತೆಲಿದ್ದವರೆಲ್ಲರೂ ವೈದ್ಯ ಆಗಬೇಕು ನೀನು ಅಂತಲೇ ಹೇಳ್ತಾ ಬಂದಿದ್ದರಿಂದ ಮೋಸ್ಟ್ಲಿ ದೈವ ಪ್ರೇರಣೆಯಿಂದನೂ ಅಥವಾ ದೈವ ಅನುಗ್ರಹದಿಂದನೂ ಅದೇ ಆಗೋಯ್ತು. ವೈದ್ಯನಾಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಇವಾಗ. ಮತ್ತೆ ನೀವು ಚಿಕ್ಕವರಿದ್ದಾಗ ಯಾವ ರೀತಿಯಾದ ತುಂಟಾಟಗಳನ್ನ ಮಾಡ್ತೀವಿ? ಎಲ್ಲ ತುಂಬ ಸ್ವಲ್ಪ ಕಮ್ಮಿ ನಾನು ಮಾಡಿದ್ದು, ಬೇರೆದೆಲ್ಲ. ಬಟ್ ಎಲ್ಲ ಕೆಲಸ ಮಾಡ್ತಿದ್ದೆ, ತುಂಟಾಟಗಳೆಲ್ಲ ಆಡ್ತಾ ಇದ್ದೆ, ಆಟ ಆಡೋದು ಅದು ಇದೆಲ್ಲ ಮಾಡ್ತಿದ್ದೆ. ಬಟ್ ಸ್ವಲ್ಪ ಕಮ್ಮಿ ನಾನು ಜಾಸ್ತಿ ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಸೊ ಎಲ್ಲ ಕತೆ ಪುಸ್ತಕಗಳು, ಮನೆಗೆ ಬರೋ ವಾರಪತ್ರಿಕೆಗಳು ಮತ್ತು ದಿನಪತ್ರಿಕೆಗಳು ಎಲ್ಲಾನು ಇದರಲ್ಲಿ ಓದೋದನ್ನೇ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ನನಗೆ. ಅದ್ರ ಜೊತೆಗೆ ಹಳ್ಳಿಲಿ ಆಡೋ ಆಟಗಳೆಲ್ಲ ಆಡ್ತಾ ಇದ್ವಿ ಆ್ಯಸ್ ಯೂಶುವಲ್. ಹಳ್ಳಿಲಿ ಇದ್ದಿದ್ದರಿಂದ ನಮಗೆ ಬೇರೆ ಎಲ್ಲ ಇರಲಿಲ್ಲ. ಆಮೇಲೆ ನಾವು ಹುಟ್ಟಿದ ಟೈಮಲ್ಲೆಲ್ಲ TV ಎಲ್ಲ ತುಂಬ ಕಮ್ಮಿ ಇದ್ದಿದ್ದರಿಂದ ನಮಗೆ ಇದೇ ಕೆಲಸ ಜಾಸ್ತಿ, ಆಟ ಆಡೋದೇ ಸ್ವಲ್ಪ ಜಾಸ್ತಿ. ಕ್ರಿಕೆಟ್ ಸ್ವಲ್ಪ ಆಡ್ತಿದ್ದೆ, ಮತ್ತು ಮಾಮೂಲಿ ಮಿಕ್ಕಿದೆಲ್ಲ ಲಗೋರಿ ಅದು ಇದೆಲ್ಲ ಚಿಕ್ಕ ಯಾವ್ಯಾವ್ದು ಆಡ್ತಿದ್ವು ಅದೆಲ್ಲ. ನೀವು ವೈದ್ಯರಾಗಿ ಎಷ್ಟನೇ ವರ್ಷಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ಕಾಲಿಡಿ? 2003ರಲ್ಲಿ ನಾನು MBBS ಜಾಯ್ನ್ ಆಗಿದ್ದು. ಸೊ 2003ರಿಂದ 9. ಸೊ ನಾನು ವೃತ್ತಿಗೆ ಬಂತಂದ್ರೆ 2013ರಿಂದ ನಾನು ಸರ್ಜನ್ ಆಗಿ ಕೆಲಸ ಮಾಡ್ತೇನೆ. ಸೊ ಈ ವೃತ್ತಿಗೆ ಆಲ್ಮೋಸ್ಟ್ 12 ವರ್ಷ ಆಯಿತು ವೃತ್ತಿಯಾಗಿ. ವೈದ್ಯಕೀಯ ವೃತ್ತಿಯಲ್ಲಿ ನಿಮಗಾದಂಥ ಅನುಭವಗಳು ಅಂದರೆ, ವೈದ್ಯಕೀಯ ವೃತ್ತಿಯಲ್ಲಿ ಹೇಳಬೇಕು ಅಂತಂದರೆ ಎಲ್ಲ ಥರದ ರೋಗಿಗಳನ್ನು ನಾವು ನೋಡಿದ್ದೀವಿ. ಆಲ್ಮೋಸ್ಟ್ ಲೈಕ್ ತುಂಬ ಚೆನ್ನಾಗಿ ಇದಾಗಿರೋರು ಅಂದರೆ ತುಂಬ ಏನಂದರೆ ಈಗ ಇದಾಗಿರ್ಬೋದು, ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಸೋಷಿಯಲ್ ಬ್ಯಾಕ್ಗ್ರೌಂಡ್, ಕಲ್ಚರಲ್ ಬ್ಯಾಕ್ಗ್ರೌಂಡ್, ಅಥವಾ ಸೈಕಲಾಜಿಕಲ್ ಬ್ಯಾಕ್ಗ್ರೌಂಡ್ ಅಂತ. ಸೊ ಎಲ್ಲ ಬೇರೆ ಬೇರೆ ಥರದ ಪೇಷಂಟ್ಗಳನ್ನು ತುಂಬಾ ನೋಡಿದ್ದೀವಿ ನಾವು. ಆಮೇಲೆ ನಾವು ಏನಂದರೆ ಆಲ್ಮೋಸ್ಟ್ ಸರ್ಜನ್ ಆಗಿರೋದ್ರಿಂದ ಎಮರ್ಜೆನ್ಸಿ ಕೇಸಸ್ ನೋಡ್ತಿರ್ತೀವಿ, ಆಕ್ಸಿಡೆಂಟ್ಸ್ ನೋಡ್ತಿರ್ತೀವಿ, ಸಾವು ಬದುಕಿನ ಮಧ್ಯೆ ಹೋರಾಟಗಳು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಏನೇನೋ ಇರೋದನ್ನು ತುಂಬಾ ನೋಡಿದ್ದೀವಿ. ಸೊ ತುಂಬ ಅನುಭವಗಳನ್ನ ಈ ವೈದ್ಯ ವೃತ್ತಿ, ಅದರಲ್ಲೂ ಸರ್ಜನ್ ವೃತ್ತಿ ತುಂಬ ಕೊಡುತ್ತೆ. ಕರೋನಾ ಸಮಯದಲ್ಲಿ ಕರೋನಾ ಒಂಥರ ನಮಗೆ ಕಣ್ಣು ತೆರೆಸಿದ ಕಾಲಘಟ್ಟ ಅಂತ ಅನ್ಬೇಕು. ನಮ್ಮ ಹಳೆಯ ಕಾಲದ ಪದ್ಧತಿಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಂದನ್ನು ಹೇಳೋದು. ಈಗ ಹಳೆ ಕಾಲದಲ್ಲೆಲ್ಲ ಆದರೆ ನಿಮಗೆ ಗೊತ್ತಿರುತ್ತೆ ಹೆಂಗೆ ಅಂತ, ಏನು ಪರ್ಸ್ನಲ್ ಹೈಜೀನ್ಗೆ ಏನು ಇಂಪಾರ್ಟೆನ್ಸ್ ಕೊಡ್ತಿದ್ರು ಅದನ್ನೆಲ್ಲನೂ ಮತ್ತೆ ಫಾಲೋ ಮಾಡೋ ಥರ ಇತ್ತು. ಈಗ ಮನೆಗೆ ಬರ್ತೀನಿ, ಈಗ ನೋಡ್ಬೇಕು ಕರೋನಾ ಟೈಮಲ್ಲಿ ನಾವೆಲ್ಲ ಆದಷ್ಟು ದೂರ ನಿಂತ್ಕೊಂಡು ಮಾತಾಡ್ತಿದ್ವಿ, ಮಾತಾಡ್ಬೇಕಾದ್ರೆ ಕೆಮ್ಮಬೇಕಾದ್ರೆ ಕೈ ಅಡ್ಡ ಇಟ್ಕೊಂಡು ಮಾತಾಡ್ತಿದ್ವಿ, ಅಥವಾ ಮನೆಗೆ ಬರೋಕ್ಕಿಂತ ಮುಂಚೆ ಕೈಕಾಲು ತೊಳ್ಕೊಳ್ಳೋದು, ಪ್ರತಿ ಟೈಮ್ ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ಕೈಕಾಲು ತೊಳ್ಕೊಳ್ಳೋದು, ಅಥವಾ ಊಟ ತಿಂಡಿ ಮಾಡ್ಬೇಕಾದ್ರೆ ಚೆನ್ನಾಗಿ ಕೈ ತೊಳಿಬೇಕು, ಇದೆಲ್ಲನೂ ಕರೋನಾ ಅನ್ನೋದು ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಪರ್ಸ್ನಲ್ ವೈದ್ಯ ವೃತ್ತಿಗೆ ಹೇಳಬೇಕು ಅಂತಂದರೆ ಅದೊಂಥರ ನಮಗೆ ಏನು ನಾವು ಸ್ಟಾರ್ಟಿಂಗಲ್ಲಿ ಅಸಹಾಯಕ ಪರಿಸ್ಥಿತಿ. ಆ ವ್ಯಾಕ್ಸಿನ್ ಅನ್ನೋದು ಕಂಡಿಡಿಯೋವರೆಗೂ
ನಮ್ಗೇನಂದ್ರೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಟ್ರೀಟ್ಮೆಂಟಲ್ಲಿ ಏನು ನಮ್ಗೆ ಯಾರೂ ಕೊಟ್ಟು ಇರಲಿಲ್ಲ, ಸೊ ಗೊತ್ತೂ ಇರಲಿಲ್ಲ. ಸೊ ನಮ್ಮಲ್ಲಿ ಕೈಲಾದಷ್ಟೆಲ್ಲ ಸೇವ್ ಮಾಡಿ ಅಟ್ಲೀಸ್ಟ್ ಮಾಡಿದ್ವಿ. ಅದಾದ್ಮೇಲಿಂದ ಅಟ್ಲೀಸ್ಟ್ ವ್ಯಾಕ್ಸಿನ್ ಬಂದಮೇಲೆ ಫುಲ್ ಚೇಂಜ್ ಆಯಿತು. ಸೊ ದ್ಯಾಟ್ ಹೆಲ್ಪ್ ಲಾಟ್. ನಿಮ್ಮ ಆದರ್ಶ ಗುರುಗಳು ಯಾರು? ನಮ್ಮ ಗುರುಗಳು MBBS ಇದ್ದಾನು ಸುಮಾರು ಜನ ಇದ್ದಾರೆ. ಸೊ ನನಗೆ ಮೇಯ್ನಾಗಿ ಸರ್ಜರಿಯಲ್ಲಿ ಅಂತ ಹೇಳ್ಬೇಕಂದ್ರೆ ನನ್ನ ಪ್ರೊಫೆಸರ್, ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜಲ್ಲಿ ಇದ್ದಿದ್ದ ಪ್ರೊಫೆಸರ್ ರವಿಶಂಕರ್ ಅಂತ. ಸೊ ಅವರೇ ನನ್ನ ಗುರುಗಳು ಅಂತಲೇ ಹೇಳಬೇಕು, ಮೆಂಟರ್. ಸೊ ಈಸ್ ಮೆಂಟರ್ ಫಾರ್ ಮೈ ಲೈಫ್. ನೀವು ವೈದ್ಯಕೀಯ ವೃತ್ತಿ ನೀವು ಮಾಡಿದೆಲ್ಲವೂ ಸಕ್ಸಸ್ಸೇ ಆಗಿದೆ. ಸಕ್ಸಸ್ ಆಗೋದು ಆ ಥರ ಆಗ್ಬಿಟ್ರೆ ದೇವರೇ ಆಗ್ಬಿಡ್ತೀವಿ. ಸೊ ಸಕ್ಸಸ್ ಆಗೋದಿದೆ, ಫೇಲ್ಯೂರ್ ಆಗಿದ್ದು ಸುಮಾರು ಇರುತ್ತೆ. ಸೊ ಅದು ನಮ್ಮ ಕೈಲಿ ಎಷ್ಟೊಂದೆಲ್ಲ ಇರಲ್ಲ. ಸೊ ನಾವೇನು ಸಕ್ಸಸ್ ಅಂತ ಅನ್ಕೋತೀವಿ ಅಂದರೆ, ನಾವು ನಮ್ಮ ವೃತ್ತಿ ಅಥವಾ ನಮ್ಮ ಪೇಷಂಟ್ ರೋಗಿಗೆ ಟ್ರೀಟ್ಮೆಂಟಲ್ಲಿ ನಾವು 100% ಕೊಟ್ಟರೆ ಅದೇ ಸಕ್ಸಸ್ ಅಂತ ನಾವು ಅನ್ಕೋಬೇಕು. ಸೊ ಅದು ನಮ್ಮ ವೃತ್ತಿಯಲ್ಲಿ ನಮಗೆ ಹೇಳ್ಕೊಟ್ಟಿರ್ತಾರೆ. ಆದರೆ ಪೇಷಂಟ್ಗೆ ಅದೇ ಔಟ್ಕಮ್ 100% ಆಗಬೇಕು ಅಂತೆಲ್ಲ ಏನೂ ಇಲ್ಲ. ಸೊ ಪೇಷಂಟ್ಗೆ ಎಷ್ಟೋ ಸಲ ಇದಾಗಿರ್ಬೋದು, ಅವ್ರಿಗೆ ನಾವು ಮಾಡಿರೋ ಟ್ರೀಟ್ಮೆಂಟಿಂದ ಕ್ಯೂರ್ ಆಗದೆ ಇರ್ಬೋದು, ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. ಸೊ ಇದ್ದೇ ಇರುತ್ತೆ, ಎಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ, ಅದಂತೂ 100%. ಅಂದ್ರೆ ಸಂಸ್ಕೃತದಲ್ಲಿ ಹೇಳ್ತಾರೆ, ಯಮಃ ಅರತಿ ಪ್ರಾಣಾನ್ ವೈದ್ಯಾನ್ ಪ್ರಾಣಾನ್ ಧನಾನಿಚ್ಚ ಅಂತ. ಅಂದ್ರೆ ಯಮ ಪ್ರಾಣವನ್ನ ಮಾತ್ರ ತೆಗಿತಾನೆ, ವೈದ್ಯರು ಪ್ರಾಣ ಮತ್ತೆ ಹಣ ಎರಡನ್ನೂ ತಗೋತಾರೆ ಅಂತ. ಈ ಒಂದು ಮಾತಿಗೆ ನಿಮ್ಮ ಅಭಿಪ್ರಾಯ? ಅದು ಮೇ ಬಿ ಎಷ್ಟೊಂದು ಟೈಮ್ ನಾನು ಏನು ಹೇಳ್ಬೇಕಂದ್ರೆ ಅದೊಂಥರ ಮಿಸ್ಕನ್ಸೆಪ್ಷನ್, ಮಿತ್ ಅಂತ ಹೇಳ್ತಾರೆ. ಮಿಸ್ಕನ್ಸೆಪ್ಷನ್ ಅಂತ ಏನಂದ್ರೆ, ಈಗ ವೈದ್ಯ ವೃತ್ತಿ ಇಲ್ಲ ಅಂದ್ರೆ ಯಾವುದೇ ವೃತ್ತಿ ಇಲ್ಲ ಅಂದ್ರೂ ಸರಿ, ಈಗ ನಾವು ನೋಡ್ತೀವಿ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಕಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಾವು ನಮ್ಮ ಹೆಲ್ತ್, ಇಂಡಿಯಾದಲ್ಲಿ ಏನು ಹೇಳಬೇಕು ಅಂತಂದರೆ, ನಾವು ಹೆಲ್ತ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಏನಂದರೆ ಯಾವಾಗಲೂ ಆದಾಗ ನನಗೇನು ತೊಂದರೆ ಇಲ್ಲ ಅಂದ್ಕೊಂಡೇ ಹೋಗ್ತಿರ್ತೀವಿ. ಸೊ ಕೊನೆ ಟೈಮಲ್ಲಿ ಆದಾಗ ಖರ್ಚು ಬಂದಾಗ ನಾವೇನು ಅನ್ಕೋತೀವಿ, ನಮ್ಮ ಹತ್ರ ಬ್ಯಾಲೆನ್ಸ್ ಇಟ್ಕೊಂಡಿರಲ್ಲ ನಾವು, ಇಂಪಾರ್ಟೆಂಟ್ ಆಗಿ ಅಥವಾ ಎಮರ್ಜೆನ್ಸಿ ಬೇಕಾಗಿರೋದು. ಸೊ ಆ ಥರ ಆದಾಗ ಡೆಫಿನೆಟ್ಲಿ ನಮ್ಗೇನು ಅನಿಸುತ್ತೆ, ಅವ್ರು ಜಾಸ್ತಿ ದುಡ್ಡು ಮಾಡ್ತಾರೆ, ಜಾಸ್ತಿ ಕೇಳ್ತಿದ್ದಾರೆ ಅಂತ ಅನ್ಕೊಳ್ತಿರ್ತಾರೆ. ಸೊ ಅದೇ ಪ್ರಾಬ್ಲಮ್. ಸೊ ಆ ಥರ ಎಲ್ಲ ಯಾವುದು, ಅದು ತುಂಬ ಮಿಸ್ಕನ್ಸೆಪ್ಷನ್. ಸೊ ಆ ಥರ ಇರಲ್ಲ. ಸೊ ವೈದ್ಯರು ದುಡ್ಡು ಮಾಡ್ಕೋತಾರೆ, ಅದು ಮಾಡ್ಕೋತಾರೆ, ಇದು ಮಾಡ್ಕೋತಾರೆ, ಅದು ಅದನ್ನೇ ಹೇಳಿದ್ರೆ ತಪ್ಪು ಕಾನ್ಸೆಪ್ಟ್ ಅಷ್ಟೇ, 100% ತಪ್ಪು ಕಾನ್ಸೆಪ್ಟ್. ಮತ್ತೆ ನೀವು ಸೈನಿಕರ ಬಗ್ಗೆ ಏನು ಹೇಳ್ತಾರೆ? ಸೈನಿಕರ ಬಗ್ಗೆ ಏನು, ಅವ್ರೊಂಥರ ಏನಂಗೆ ನಾವು ರೋಗಿಗಳಿಗೆ ಜೀವ ಕೊಡ್ತೀವಲ್ಲ, ಜೀವ ಉಳಿಸ್ತೀವಿ ಅಂತನೋ, ದೇಶ ಉಳಿಸೋರು ಸೈನಿಕರು. ಸೊ ಆಬ್ವಿಯಸ್ಲಿ ನಮಗಿಂತನೂ ಇಂಪಾರ್ಟೆಂಟ್ ಜಾಸ್ತಿ ಅವರೇ. ನಾವಾದರೆ ಅಟ್ಲೀಸ್ಟ್ ನಾವು ರೋಗಿ ಇನ್ನೊಬ್ರನ್ನ ನೋಡ್ಕೊಂಡು ಹೋಗ್ತೀವಿ, ಅವರ ಸ್ವಂತ ಜೀವನೇ ಪಣಕ್ಕಿಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾರೆ. ನಾವಿಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ಈಗ ಏನೇನು ಎಂಜಾಯ್ ಮಾಡ್ತೀವಿ ಲೈಫ್ ಅಲ್ಲ, ಅದಕ್ಕೆಲ್ಲ 100% ಸೈನಿಕರೇ ಕಾರಣ. ಸೊ ಅವ್ರಿಗೆಲ್ಲ ಒಂದು ದೊಡ್ಡ ಸಲ. ಮತ್ತೆ ರೈತರ ಬಗ್ಗೆ? ರೈತರ ಏನು ಬೇಕು, ನೀವು ಇನ್ನೊಂಥರ ಸೈನಿಕರಿದ್ದಂಗೆ ಅವರು ಈ ಕಡೆಯಿಂದ. ಸೊ ಏನು ಫಲಾಪೇಕ್ಷೆ ಇಲ್ಲದೇನೆ ಮಾಡೋಂಥ ಒನ್ ಆಫ್ ದ ವೃತ್ತಿ ಅಂದರೆ ರೈತರ ವೃತ್ತಿ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆಲ್ಲ ಆದರೆ ನಮ್ಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡ್ತೇನೆ, ರಿಸಲ್ಟ್ಸ್ ಇದ್ರೆ ಗೊತ್ತಾಗುತ್ತೆ. ಆ ರೈತ ನಾನು 4 ರಿಂದ 6 ತಿಂಗಳು ಹೋಗ್ತಾಯಿರ್ಬೇಕು, ವರ್ಷ ಕಾಯಬೇಕು, ಅದನ್ನ ಹಾಕಿರೋ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಸೊ ರೈತ ಇಲ್ಲ ಅಂದರೆ ಯಾರೂ ಇಲ್ಲ, ನಾವು ಊಟ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ರೈತರಿಗೂ ಒಂದು ದೊಡ್ಡ ಸಲ. ವಿದ್ಯಾರ್ಥಿಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು, ಎಲ್ಲ ನಿಮ್ದೇನೇನು ನಿಮ್ಮ ಧರ್ಮ, ವಿದ್ಯಾರ್ಥಿಗಳ ಧರ್ಮ ಏನಿದೆ ಅದನ್ನು ಫಾಲೋ ಮಾಡಿದ್ರೆ ಸಾಕು ಅಷ್ಟೇ. ಸೊ ಏನಂದರೆ ವಿದ್ಯಾರ್ಥಿಗಳ ಧರ್ಮ ಏನು, ಓದಬೇಕು. ಸೊ ಕರೆಕ್ಟಾಗಿ ಇರೋ ಟೈಮ್ಗೆ ಓದಬೇಕು. ಹಂಗಂತ ಬೇರೆ ಕೆಲಸ ಮಾಡಬಾರ್ದು, ಆಟ ಆಡಬಾರ್ದು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು, ಅದೆಲ್ಲ ಇಲ್ಲ. ಬಟ್ ಇರೋ ಟೈಮಲ್ಲಿ ಎಲ್ಲದಕ್ಕೂ ಡಿವೈಡ್ ಮಾಡಿಕೊಂಡು ಕರೆಕ್ಟಾಗಿ ಏನಿದೆ, ಗುರುಗಳು ಏನು ಹೇಳ್ಕೊಡ್ತಾರೆ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಹೋದರೆ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫ್. ಈಗ ಭಗವದ್ಗೀತೆಗಳನ್ನ, ವಿಷ್ಣು ಸಹಸ್ರನಾಮ ಯಾರೂ ಓದ್ತಿಲ್ಲ, ಓದಕ್ಕೆ ಯಾವ ರೀತಿಯಾಗಿ ನಾವು ಸಲಹೆನ ಕೊಡ್ಬೋದು, ಯಾವ ರೀತಿಯಾಗಿ ಓದೋ ಥರ ಮಾಡ್ಬೋದು? ಏನಂದರೆ ಈಗ ಹೇಳ್ತೀನಿ, ಏನಂದರೆ ನಮಗೆ ಈಗ ನಾವು ನಮ್ಮ ಕಾನ್ಸೆಪ್ಟ್ ನೋಡ್ಬೇಕು. ಈಗ ನಾವು ದೇವ್ರ ಪೂಜೆ ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ, ಮಂತ್ರ ಕಷ್ಟ ಅದು ಇದು ಅಂತ ಅಂದ್ಕೊಂಡಿರ್ತಾರೆ. ನೀವು ಸುಮ್ಮನೆ ಅದು ಅಸೆಸ್ ಮಾಡಿದ್ರೆ, ಈಗ ನಾವು ದಿನ ಪೂಜೆ ಮಾಡ್ತೀವಲ್ಲ, ಸೊ ಫಸ್ಟ್ ಏನು ಮಾಡ್ತಾರೆ, ನೀವು ಜಸ್ಟ್ ಮಂತ್ರಗಳನ್ನೇ ಸಂಸ್ಕೃತ ಮಂತ್ರ ನೋಡ್ತಾ ಹೋದರೆ ಸ್ಟಾರ್ಟಿಂಗ್ ದೇವ್ರನ್ನ ನಮ್ಮ ಥರ ಒಬ್ಬ ಮನುಷ್ಯ ಅಂತ ಅಂದ್ಕೊಂಡೇ ಮಾಡ್ತಾರೆ. ಅದೇ ನಮ್ಮ ಹಿಂದಿ ಕಾಲದವ್ರು ಮಾಡಿರೋದು. ಪೇಷಂಟ್ ದೇವ್ರು ಬಂದ ತಕ್ಷಣ ಏನು ಮಾಡ್ತಾರೆ, ಆಸನ ಕೊಡ್ತಾರೆ. ಸೊ ಅದನ್ನ ಆಸನ ಸಮರ್ಪಣೆ. ಅದಾದಮೇಲೆ ಏನು ಮಾಡ್ತಾರೆ, ಮಧುಪರ್ಕ ಕೊಡ್ತಾರೆ. ಯಾಕಂದರೆ ತುಂಬ ದೂರ ಮಧುಪರ್ಕ ಅನ್ನೋದ್ರಲ್ಲಿ ಏನಂದರೆ ಜೇನು, ಬಾಳೆಹಣ್ಣು, ಸಕ್ಕರೆ ಇದೆಲ್ಲ ಇರೋದ್ರಿಂದ ಅದರಲ್ಲಿ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ಸುಸ್ತಾಗಿರೋರಿಗೆ ಕೊಡೋ ಥರ. ಸೊ ಅದೇ ಥರ ಈಗ ನಮಗೂ ಈಗ ನಾವೇನಾದ್ರು ಇದು ಮಾಡಿದ್ರೆ ಮಧುಪರ್ಕ ಕೊಡ್ತಾರೆ, ಅದೇ ಥರ. ಸೊ ದೇವರು ತುಂಬ ದೂರದಿಂದ ನಮ್ಮ ನೋಡಕ್ಕೆ ಬಂದಿರ್ತಾನೆ, ಅಥವಾ ನಾವು ಕರೆಸಿರ್ತೀವಿ, ಆ ಥರ. ಅದಾದಮೇಲೆ ಸ್ನಾನ ಮಾಡಿಸೋದು, ವಸ್ತ್ರ ಯಜ್ಞ, ಇದು ಯಜ್ಞೋಪವೀತಂ ಕೊಡೋದು, ಅದಾದಮೇಲೆ ಪೂಜೆ ಮಾಡೋದು, ಅದಾದಮೇಲೆ ನೈವೇದ್ಯ ಊಟ ಕೊಡ್ತೀವಿ, ಅದೇ ಥರ. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಕಲ್ತ್ಕೋಬೋದು. ಸೊ ಆ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್. ಸಂಸ್ಕೃತ ಅಂದರೆ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದನ್ನು ಅಲ್ಲ, ಆ ಥರ ಕಷ್ಟ ಅಲ್ಲ, ಒಂದು ಸ್ವಲ್ಪ ಓದ್ಕೊಂಡ್ರೆ ನಿಧಾನಕ್ಕೆ ಹೋದರೆ ಅರ್ಥ ಆಗುತ್ತೆ ಅಂತಂದರೆ ಇಂಟ್ರೆಸ್ಟ್ ಬಂದೇ ಬರುತ್ತೆ, ಆರಾಮಾಗಿ ಓದ್ಬೋದು. ಈ ಭಗವದ್ಗೀತೆಯಲ್ಲೂ ಅದೇ ಥರನೇ.
ಯಾವುದೋ ಒಂದು ಇದರಲ್ಲಿ ಹೇಳ್ತಾರೆ, ಯಾವುದೋ ಒಂದು ಮೂವಿಲಿ ಹೇಳ್ತಾರೆ, ಇಡೀ ಲೈಫಲ್ಲಿ ಯಾವುದೇ ಸಮಸ್ಯೆಗಳಿಗೂ ನಮ್ಮ ಹಳೆಯ ಪುರಾಣ ಗ್ರಂಥಗಳಲ್ಲಿ ಅದಕ್ಕೆ ಆನ್ಸರ್ ಇರುತ್ತಂತೆ. ಸೊ ಅದೇ ಥರ ಸುಮ್ಮನೆ ಓದ್ತಾ ಹೋದ್ರೆ ಯಾವುದೋ ಒಂದು ಇದರಲ್ಲಿ ಕೃಷ್ಣ ಅರ್ಜುನನ್ ಹೇಳ್ಕೊಟ್ಟಿರ್ತಾನೆ. ಸೊ 18 ಅಧ್ಯಾಯದಲ್ಲಿ ಯಾವುದೋ ಒಂದು ಸ್ತೋತ್ರದಲ್ಲಿ ಯಾವುದೋ ಒಂದು ಮಂತ್ ಇದರಲ್ಲಿ ಇರುತ್ತೆ, ಶ್ಲೋಕದಲ್ಲಿ ಇರುತ್ತೆ, ಅದಕ್ಕೆ ಒಂದು ರೀಸನ್ ಇರುತ್ತೆ ಅಥವಾ ಅರ್ಥ ಇರುತ್ತೆ. ಅದನ್ನ ಇದೆ ಅಂತ ಇಂಟ್ರೆಸ್ಟ್ ಅಲ್ಲಿ ಇಟ್ಕೊಂಡು ಓದ್ತಾ ಹೋದ್ರೆ ಆರಾಮಾಗಿ ಅರ್ಥ ಆಗುತ್ತೆ. ಸೊ ಇದೆ ದಿನಕ್ಕೆ ಒಂದು ಶ್ಲೋಕ ಓದಿದ್ರು ಸಾಕು, ಆ ಥರ ಹೇಳಿದ್ರೆ ಸಾಕು. ಬೆಟರ್. ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಸಿಹಿ ಘಟನೆಗಳಾಗಿದೆ? ಸಿಹಿ ಘಟನೆ ಎಷ್ಟೊಂದು ಆಗಿದೆ. MBBS ಆಗಿದೆ ಒಂದು ಸಿಹಿ ಘಟನೆ, ಅಂದ್ರೆ ಡಾಕ್ಟರ್ ಆಗಿದ್ದೆ ಒಂದು ಸಿಹಿ ಘಟನೆ, ಪೇಷಂಟ್ ಅದಾದ್ಮೇಲೆ ಸರ್ಜನ್ ಆಗಿದ್ದು ಇನ್ನೊಂದು ಸಿಹಿ ಘಟನೆಗಳು, ಮದುವೆ ಆಗಿದ್ದು ಒಂದು ಸಿಹಿ ಘಟನೆ, ಮಗಳಾಗಿದ್ದು ಒಂದು ಸಿಹಿ ಘಟನೆ, ನೀವೆಲ್ಲ ಸಿಕ್ಕಿರೋದೊಂದು ಸಿಹಿ ಘಟನೆ. ಎಲ್ಲಾನು ಸಿಹಿ ಘಟನೆ ತುಂಬಾಗಳಾಗಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರತಿ ಆಲ್ಮೋಸ್ಟ್ ದಿನಕ್ಕೆ ಒಂದಾರ ಎರಡಾದ್ರು ನಮ್ಮ ಪೇಷಂಟ್ಸ್ ಎಲ್ಲ ವಾಪಸ್ ಬಂದು ಒಂದು 10 ವರ್ಷ ಆದ್ಮೇಲೆಲ್ಲ ವಾಪಸ್ ಬಂದು ನಾನು ನಿಮ್ಮ ಪೇಷಂಟ್ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸಿಹಿ ಘಟನೆಗಳಿಲ್ಲ. ಅದಾಗ್ತಾ ಇರುತ್ತೆ, ರೆಗ್ಯುಲರ್ ಆಗ್ತಿರುತ್ತೆ. ಕಹಿ ಘಟನೆಗಳು? ಈ ಘಟನೆಗಳು ಇದೆ, ಅದನ್ನ ನೆನ್ಸ್ಕೊಳ್ಳಲ್ಲ ಯೂಶಲಿ ಜಾಸ್ತಿ. ಸೊ ಅದನ್ನ ಹಂಗೆ ಬಿಟ್ಬಿಟ್ಟು ಸೈಡಾಗಿ ಅಲ್ಲಿರೋ ಪಾಠಗಳು ಮಾತ್ರ ಕಲ್ತ್ಕೊಂಡು ಘಟನೆಗಳು ಹಂಗೆ ಮರ್ತ್ಬಿಟ್ಟು ಹೋಗ್ತಿರ್ತೀವಿ, ಮುಂದಕ್ಕೆ ಹೋಗ್ತಿರ್ತೀವಿ. ಆ ಥರ ಇರುತ್ತೆ, ಕೈ ಘಟನೆ ಸುಮಾರು ಇರುತ್ತೆ. ಮತ್ತೆ ನಾವೆಲ್ಲ ಈಗ ನಮ್ಮ ಹಿಂದೂ ಧರ್ಮಕ್ಕೆ ನಾವು ಹೇಗೆ ಉಳಿಸ್ಬೇಕು, ನಾವು ಹಿಂದೂ ಧರ್ಮನ ಹೇಗೆ ಬೆಳೆಸ್ಬೇಕು? ಇದು ಸ್ವಲ್ಪ ನನಗೆ ಕಷ್ಟ, ಏನೋ ನನ್ನ ಲೆವೆಲ್ಗಿಂತ ತುಂಬಾ ಮೀರಿದ್ದು. ನಾ ಹೇಳಿದ್ನಲ್ಲ, ನಮ್ಮ ಹಿರಿಯರು ಹೇಗಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ನಾವು ಹಿಂದೂ ಧರ್ಮ ಅನ್ನೋದನ್ನ ನಾವು ರೆಗ್ಯುಲರ್ ಆಗಿ ಏನು ಡೈಲಿ ನಮ್ದು ರೊಟೀನ್ ಹೆಂಗಿದೆ, ಈಗ ನಾವು ಬ್ರಷ್ ಮಾಡೋದಾಗಲಿ ಇದಾಗಲಿ ಅದೇ ಥರ ನಮ್ಮ ಸ್ನಾನ ಸಂಧ್ಯಾವಂದನೆಗಳು ಪೂಜೆಗಳು ನಮ್ಮ ರೊಟೀನ್ ಅಂತ ಮಾಡಿಕೊಂಡ್ರೆ ಅದು ತಾನೇ ತಾನಾಗಿ ಧರ್ಮ ಉಳಿಯುತ್ತೆ, ಬೆಳೀತಾ ಹೋಗುತ್ತೆ. ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೂ ಅದ್ರ ಇಂಪಾರ್ಟೆನ್ಸ್ ಹೇಳ್ತಾ ಹೋಗ್ಬೇಕು. ಈಗ ನಮ್ಗೆ ಏನಂದ್ರೆ ಒಂಥರ ಅಸಡ್ಡೆ, ನಾವೇನು ಪೂಜೆ ಮಾಡಿದ್ರೆ ಇದು ಅದು ಇದು ಅಂತ ಅನ್ಕೊಂಡಿರ್ತೀವಿ. ಸೊ ಅದು ಮಾಡ್ದೇನೆ ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಮಕ್ಳಿಗೂ ಹೇಳ್ಕೊಳ್ತಾ ಹೋದ್ರೆ ಅದೇ ಸಾಕು. ಅದು ಧರ್ಮ ಅನ್ನೋದಕ್ಕೆ ಉಳಿಸೋಂಥ ಅವಶ್ಯಕತೆ ಇಲ್ಲ. ಅದೇ ಅದೊಂದು ದೊಡ್ಡ ಕಾನ್ಸೆಪ್ಟ್. ಧರ್ಮ ಅಥವಾ ಹಿಂದೂ ಧರ್ಮ ಯಾವುದೇ ಧರ್ಮ ಆದ್ರೂ ಅಷ್ಟೇ, ಅದು ತಾನೇ ತಾನೇ ಬೆಳ್ಕೊಂಡು ಹೋಗುತ್ತೆ. ನಾವು ಅದನ್ನ ಅಸಡ್ಡೆ ಮಾಡದೇ ಇದ್ರೆ ಅಷ್ಟೇ. ನಿಮ್ಮ ಆಸ್ಪತ್ರೆಗೆ ದಿನಕ್ಕೆ ಎಷ್ಟು ಪೇಷಂಟ್ ಬರ್ತಾರೆ? ಈ ದಿನಕ್ಕೆ ಹೊಸ ಪೇಷಂಟ್ಸ್ ಅಂತ ಒಂದು 200-250 ಜನ ಬರ್ತಾರೆ. ಆಪರೇಷನ್ಸ್ಗೆ ಅಂತ ಅಡ್ಮಿಷನ್ ಆಗೋರು 50ರಿಂದ 100 ಒಂದು ಆಪರೇಷನ್ ಬೇರೆ ಎಲ್ಲ ಕಾರಣಗಳಿಗೂ ಒಂದು 50ರಿಂದ 100 ಜನ ಅಡ್ಮಿಷನ್ ಆಗ್ತಾರೆ ಅಂತ. ವರ್ಷಕ್ಕೆ ಆಯ್ತಲ್ಲ, ತಿಂಗಳಿಗೆನೆ ಎಷ್ಟಾಯ್ತು, 200 ಅಂದರೆ ಒಂದು 6,000ರಿಂದ 10,000ವರೆಗೂ ಜನ ಬರ್ತಾರೆ ತಿಂಗಳಿಗೆ. ಅವರೆಲ್ಲರೂ ಬಡವರು ಎಲ್ಲ ಇರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರಿಗೂ ಇರೋರು. ಅದನ್ನೇ ನಾನು ಹೇಳಿದ್ದು ಸ್ಟಾರ್ಟಿಂಗ್, ಬಡವರಿಂದ ತುಂಬ ಶ್ರೀಮಂತರವರು, ನಡ್ಕೊಂಡು ಬರೋರು, ಬರೀ ಕಾಲಲ್ಲಿ ಬರೋರು, ಅದರಿಂದ ಮರ್ಸಿಡೀಸಲ್ಲೂ ಬರೋರು, ಎಲ್ಲರೂ ಇದ್ದೇ ಇರ್ತಾರೆ. ಎಲ್ಲ ಪ್ರಕಾರನೂ ಬಂದೇ ಬರ್ತಾರೆ. ಟ್ರೀಟ್ಮೆಂಟ್ ಎಲ್ಲರಿಗೂ ಒಂದೇ, ನಮ್ಮ ಪ್ರಕಾರ ಎಲ್ಲರನ್ನೂ ಒಂದೇ ಥರನೇ ನೋಡ್ತೀವಿ. ಯಾರೋ ಒಬ್ರು ಬೇರೆಯವ್ರು ಬಂದರು ಆ ಥರ ಟ್ರೀಟ್ಮೆಂಟ್ ವ್ಯತ್ಯಾಸ ಆಗಲ್ಲ. ಅಲ್ಲಿ ಆಸ್ಪತ್ರೆಯಲ್ಲಿ ಸ್ಥಳ ಇಲ್ಲ ಅಂದ್ರೆ ಬೇರೆ ಆಸ್ಪತ್ರೆಗೆ ಕಳಿಸ್ತೀರಾ ಅಥವಾ ಯೂಶಲಿ ಆ ಥರ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಆ ಥರ ದೊಡ್ಡ ಹಾಸ್ಪಿಟ್ಲ್ ಆಗಿರೋದ್ರಿಂದ ಆ ಥರ ಎಲ್ಲ ಜಾಗ ಇಲ್ಲ ಅನ್ನೋ ಥರ ಇಲ್ಲ. ಕೋವಿಡ್ ಟೈಮಲ್ಲಿ ಅದನ್ನು ಅನುಭವಿಸಿದ್ದೀನಿ. ಅವಾಗೆಲ್ಲೂ ಯಾವ ಹಾಸ್ಪಿಟಲಲ್ಲೂ ಜಾಗ ಇರಲಿಲ್ಲ. ಹಾಗೆಲ್ಲ ಗೊತ್ತಿರೋ ನಿಮಗೆ, ಇವನ್ ಹೋಟೆಲ್ನು ಎಲ್ಲ ನಾವು ಆಲ್ಮೋಸ್ಟ್ ಹಾಸ್ಪಿಟಲ್ ಕನ್ವರ್ಟ್ ಮಾಡಿ ಎಲ್ಲ ಕಡೆನೂ ಕೆಲಸ ಮಾಡಿದ್ದೀವಿ. ಸೊ ಆ ಥರ ಆದರೆ ಡೆಫಿನೆಟ್ಲಿ ಕಳಿಸ್ಕೊಡು. ರೋಗಿಗಳೇ ತುಂಬ ಇಂಪಾರ್ಟೆಂಟ್, ಅವ್ರ ಲೈಫ್ ತುಂಬ ಇಂಪಾರ್ಟೆಂಟ್, ಅದರಿಂದ ಕಳಿಸ್ಕೊಡು. ನನಗೆ ಅಷ್ಟೇನಾ? ಓಕೆ, ಮುಗಿಸ್ಕೊಡು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ. ಈ ಒಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣನ್ನ ಕೊಡುತ್ತವೆ, ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತವೆ, ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲನ್ನ ಕೊಡುತ್ತವೆ, ಹಾಗೆಯೇ ಈ ಒಂದು ಶರೀರವು ಪರೋಪಕಾರಕ್ಕಾಗಿಯೇ ಇದೆ ಅಂತ. ಹಾಗೆಯೇ ವೈದ್ಯರು ಕೂಡ 24 ಗಂಟೆನೂ ಕೂಡ ರೋಗಿಗಳ ಆಶ್ರಯದಾತರಾಗಿರ್ತಾರೆ, ಹಾಗೆ ಪ್ರಾಣದಾತರಾಗಿರ್ತಾರೆ. ಅವರ ಸಂದರ್ಶನವನ್ನ ಕೇಳಿದ್ದಾಯಿತು. ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.